ಕಾಂಗ್ರೆಸ್ ಈಗ ಆಡ್ತಿರುವಂತಹ ಮಾತುಗಳೇ ಬೇರೆ. ಗ್ಯಾರಂಟಿ ಮುಂದುವರಿಸಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದಾರೆ. ಒಂದ್ ವೇಳೆ ನೀವು ನಮಗೆ ವೋಟ್ ಹಾಕಿಲ್ಲ ಅಂತ ಅಂದ್ಕೊಳ್ಳಿ, ಗ್ಯಾರಂಟಿನ ಬೇಡ ಅಂದಂಗೆ ಅಲ್ವಾ ಅಂತ ಮಾತಾಡಿದ್ದಾರೆ ಮಾಗಡಿ ಶಾಸಕರು. ಆ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಫ್ರೀ ಕರೆಂಟ್ 2,000 ರೂಪಾಯಿ ಸಿಗೋದು ಇನ್ ಮುಂದೆ ಕಷ್ಟ ಸಾಧ್ಯನ? ಲೋಕಸಭಾ ಚುನಾವಣೆಗೆ ಸಪೋರ್ಟ್ ಮಾಡಿಲ್ಲ ಅಂತಂದ್ರೆ ಅಥವಾ ಕಾಂಗ್ರೆಸ್ ಅಂದುಕೊಂಡಂತ ಗೆಲುವು ಸಿಕ್ಕಿಲ್ಲ ಅಂದ್ರೆ ಏನಾಗುತ್ತೆ? ಈ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಆಗಿದೆ ಅಂತ ಶಾಸಕರೇ ಮಾತನಾಡಿದ್ದಾರೆ. ಸಿಎಂ ಡಿಸಿಎಂ ಜೊತೆ ನಾನೇ ಮಾತಾಡಿದ್ದೀನಿ. ಗ್ಯಾರಂಟಿ ಯೋಜನೆಗಳನ್ನ ಜನ ಒಪ್ಕೊಂಡಿಲ್ಲ ಅನ್ನೋ ತರ ಚುನಾವಣಾ ರಿಸಲ್ಟ್ ಬಂದ್ರೆ ರದ್ದು ಮಾಡಿ ಅದೇ ದುಡ್ಡನ್ನು ಅಭಿವೃದ್ಧಿಗೆ ಬಳಸಿ ಅಂತ. ಹಾಗಾದ್ರೆ ಲೋಕಸಭಾ ಚುನಾವಣೆಯ ರಿಸಲ್ಟ್ ಮೇಲೆ ನಿಂತಿದ್ಯಾ 5 ಗ್ಯಾರಂಟಿಗಳು? ಇನ್ನು 3-4 ತಿಂಗಳು ಅಷ್ಟೇನಾ ಮೈಲೇಜು? ಉಚಿತ ಅಕ್ಕಿ, ಫ್ರೀ ಬಸ್ ಪ್ರಯಾಣ ಬಂದ್ ಮಾಡೋದ್ರ ಬಗ್ಗೆ ಆಲೋಚನೆ ಮಾಡಲಾಗುತ್ತಾ? ಅಂಡ್ ಬಹಳ ಇಂಪಾರ್ಟೆಂಟ್ ಅಬ್ಸರ್ವೇಷನ್, ಅಭಿವೃದ್ಧಿಗೆ ಅಂತ ಖರ್ಚು ಮಾಡಬೇಕಾಗಿದ್ದ ಹಣವನ್ನ ಗ್ಯಾರಂಟಿಗೆ ಸುರಿದಿದ್ದೀವಿ. ನೀವು ವೋಟ್ ಕೊಟ್ಟಿಲ್ಲ ಅಂದ್ರೆ ಬೇಕಾಗಿಲ್ಲ ಗ್ಯಾರಂಟಿ ಅಂತ ಅಲ್ವಾ? ಅದೇ ದುಡ್ಡಲ್ಲಿ ನಾವು ಅಭಿವೃದ್ಧಿ ಮಾಡ್ತೀವಿ. ಹಾಗಾದ್ರೆ ಈಗ ಅಭಿವೃದ್ಧಿಯನ್ನ ನಿರ್ಲಕ್ಷ್ಯ ಮಾಡಲಾಗಿದೆ ಅನ್ನೋ ತರದ ಸೂಚನೆಯನ್ನು ಅವರು ಕೊಟ್ಟಂಗಿದೆ. ಅವರ ಮಾತುಗಳಲ್ಲಿ ಅದೇ ಕಂಡು ಬಂದಿತ್ತು. ಲೋಕಸಮರದಲ್ಲಿ ಕಾಂಗ್ರೆಸ್ಗೆ ಮತ ಕೊಟ್ಟಿಲ್ಲ ಅಂತ ಅಂದುಕೊಳ್ಳಿ, ಅವ್ರದ್ದು ಟಾರ್ಗೆಟ್ 20 ಅಂತಿದೆ. ಒಂದ್ ವೇಳೆ 20 ಕ್ಷೇತ್ರ ಗೆಲ್ಲಲಿಲ್ಲಪ್ಪ, ಈಗ ಎಷ್ಟು ಜನ ಇರೋದು ಎಂಪಿಗಳು? ಒಬ್ರು. ಅವರ ಟಾರ್ಗೆಟ್ ಎಷ್ಟು ಪಟ್ಟು ಯೋಚನೆ ಮಾಡಿ? 1900 ಪಟ್ಟು ಅವ್ರು ಯೋಚನೆ ಮಾಡ್ತಿರೋದು. ಅಷ್ಟು ದೊಡ್ಡ ಟಾರ್ಗೆಟ್ ಅನ್ನು ಚೇಸ್ ಮಾಡ್ತಾ ಇದ್ದಾರೆ. ಒಂದ್ ವೇಳೆ ರಿಸಲ್ಟ್ ಸರಿಯಾಗಿ ಬರಲಿಲ್ಲ ಅಂದ್ಕೊಳ್ಳಿ, ಗ್ಯಾರಂಟಿ ರದ್ದು ಮಾಡಿ ಅಂತ ನಾನೇ ಕೇಳಿದ್ದೀನಿ ಅಂದಿದ್ದಾರೆ. ಆ ಡಿಟೇಲಿಗೆ ಹೋಗೋಣ. ಏನು ಮಾತಾಡಿದ್ದಾರೆ ಅನ್ನೋ ಡಿಟೇಲಿಗೆ ಹೋಗೋಣ. ವೋಟ್ಗಾಗಿ ಜನರಿಗೆ ಬ್ಲಾಕ್ ಮೇಲ್ ಮಾಡಿದ್ರ ಕೈ ಶಾಸಕರು? ವೋಟ್ ಕೊಟ್ಟಿಲ್ಲ ಅಂದ್ರೆ ಗ್ಯಾರಂಟಿ ಕೇಳಬೇಡಿ, ಆ ತರದ ಇದು ಮಾತು ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸ್ತಾ ಇದೆ. ಗ್ಯಾರಂಟಿ ವಿಷಯಕ್ಕೆ ಗ್ಯಾರಂಟಿ ಮೇಲೇನೆ ಗೆದ್ದುಕೊಂಡು ಬಂದಿದ್ದು. ಗ್ಯಾರಂಟಿ ಯೋಜನೆಗಳನ್ನ ರಾಜ್ಯ ಸರ್ಕಾರ ಮುಂದುವರಿಸಬೇಕಾ ಬೇಡವಾ ಅನ್ನೋದನ್ನ ಲೋಕಸಭಾ ಚುನಾವಣೆಯ ರಿಸಲ್ಟ್ ನ ಮೇಲೆ ಡಿಪೆಂಡ್ ಮಾಡಿ ಯೋಚನೆ ಮಾಡುತ್ತಾ ಪರಿಗಣಿಸುತ್ತಾ ಹಾಗೆ ರಾಜ್ಯ ಸರ್ಕಾರ ಈ ಪ್ರಶ್ನೆಗಳು ಕಾಡ್ತಿವೆ. ಇದೇ ಸಂದರ್ಭ ಅವರು ಮಾತನಾಡ್ತಾ, ಇದು ನಿನ್ನೆ ಮಾತಾಡಿರೋದು, ನಿಮ್ಮ ಮತ ಅಕ್ಷತೆ ಕಾಳೆಗ 5 ಗ್ಯಾರಂಟಿಗಳಿಗ ಯೋಚಿಸಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಅಂದ್ರೆ ನಿಮಗೆ ಧಾರ್ಮಿಕ ವಿಷಯಗಳನ್ನ ಬಿಜೆಪಿ ಬಳಸಿಕೊಳ್ತಾ ಇದೆ. ನೀವು ಒಂದು ವೇಳೆ ನಮಗೆ ವೋಟ್ ಕೊಟ್ಟಿಲ್ಲ ಅಂತಂದ್ರೆ ನಾವು ಅದನ್ನೇ ಮಾಡ್ತೀವಿ, ದೇವಸ್ಥಾನ ಕಟ್ತೀವಿ ಅಂತಾರೆ ಬಾಲಕೃಷ್ಣ ಅವರು. ಈ ಸ್ಫೋಟಕ ಹೇಳಿಕೆಯ ಇನ್ನರ್ ಡೀಟೇಲ್ಸ್ಗೆ ಹೋಗೋಣ. ನಮ್ಮ ಜನ ಎಲ್ಲ ದೇವಸ್ಥಾನ ಕಟ್ಟುಬಿಟ್ಟಿದ್ದಾರೆ ಅಂತಿದ್ದಾರೆ. ದೇವಸ್ಥಾನದ ಹೆಸರಲ್ಲಿ ಮತ ಪಡೆಯೋದು ಸರಿಯಲ್ಲ. ನೀವು ಹೀಗೆ ಮಾಡಿದ್ರೆ ನಾವು ದೇವಸ್ಥಾನ ಕಟ್ಟಬೇಕಾ ಅಂತ ಯೋಚನೆ ಮಾಡಬೇಕಾಗುತ್ತೆ. ನಾನು ಸಿಎಂ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಚರ್ಚೆ ಮಾಡಿದ್ದೀನಿ. ಸರ್, ವೋಟ್ ಬಂದಿಲ್ಲ ಅಂದ್ಕೊಳ್ಳಿ, ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನ ಗೆಲ್ದಿದ್ರೆ ಮುಂದುವರಿಸಬೇಡಿ. ಯಾಕೆ ಮುಂದುವರಿಸ್ತೀರಿ? ಅದೇ ದುಡ್ಡನ್ನ ಅನುದಾನ ಅಂತ ಕೊಡಿ, ನಾವು ಅಭಿವೃದ್ಧಿ ಮಾಡ್ತೀವಿ. ನೀವು ಒಂದು ವೇಳೆ ವೋಟ್ ಕೊಟ್ಟಿಲ್ಲ ಅಂತಂದ್ರೆ ಗ್ಯಾರಂಟಿ ಬೇಡ ಅಂತ ವೋಟ್ ಹಾಕ್ದಂಗೆ ಅಲ್ವಾ? ಆಯ್ತು ಬಿಡಿ, ನಾವು ಅದನ್ನೇ ಮಾಡ್ತೀವಿ ಅಂತ ಹೆದರಿಸುವ, ಬ್ಲಾಕ್ ಮೇಲ್ ಮಾಡುವ ಮಾತುಗಳಿವು ಅನ್ನೋ ಆರೋಪ ಕೇಳಿ ಬರ್ತಿದೆ ರಾಜಕೀಯ ವಲಯದಲ್ಲಿ. ಹಾಗಾದ್ರೆ ಮಾಗಡಿ ಶಾಸಕರು ಬಾಲಕೃಷ್ಣ ಅವರು ಏನ್ ಹೇಳಿದ್ರು ಅವರದ್ದೇ ಮಾತುಗಳಲ್ಲಿ ಕೇಳಿ. ನಾವು ಕೆಲಸ ಮಾಡ್ತೀವಿ, 5 ವರ್ಷ ನಮ್ಮ ಸರ್ಕಾರ ಇರ್ತದೆ. ನಾನು ಒಂದೇ ಕೇಳೋದು, ನಿಮ್ಮ ಮತ ಅಕ್ಷತೆ ಕಾರಣ 5 ಗ್ಯಾರಂಟಿಗಳ ಇವಿಷ್ಟೆಲ್ಲ ಮಾಡಿ ಜನ ನಮ್ಗೆ ವೋಟ್ ಹಾಕಲಿಲ್ಲ ಅಂದ್ರೆ, ತಿರಸ್ಕಾರ ಮಾಡಿದ್ರೆ ನಾವೇನ್ ತೀರ್ಮಾನ ಮಾಡಬೇಕು? ಈ ಗ್ಯಾರಂಟಿಗೆ ಬೆಲೆ ಇಲ್ಲ, ಅಕ್ಷತೆಗೆ ಬೆಲೆ ಇದೆ. ಅವಾಗ ನಾವು ಒಂದು ಗ್ಯಾರಂಟಿ ಕ್ಯಾನ್ಸಲ್ ಮಾಡಿ ಒಂದು ಅಕ್ಷತೆ ಹಾಕಿ ನಾವು ಒಂದು ದೇವಸ್ಥಾನ ಕಟ್ಟಿ ಅವ್ರು ಪೂಜೆ ಮಾಡಿ ವೋಟ್ ಹಾಕ್ಸ್ತೀವಿ. ಏನ್ ಮಾಡೋದು ಹೇಳಿ? ಗ್ಯಾರಂಟಿ ಬೇಕಾ ಅಕ್ಷತೆ ಬೇಕಾ? ತೀರ್ಮಾನ ಆಗೋಲ್ಲ. ನಾನು ಮುಖ್ಯಮಂತ್ರಿಗಳು ಹೇಳಿದ್ದೀನಿ, ನೀವು ಮಾಡ್ತಕ್ಕಂಥ ಕಾರ್ಯಕ್ರಮದಿಂದ ಈ ರಾಜ್ಯದಲ್ಲಿ ಜನ ನಮ್ಮ ಪಕ್ಷದ ಲೋಕಸಭಾ ಸದಸ್ಯರನ್ನ ಗೆಲ್ಲಿಸಬೇಕು. ಗೆಲ್ಲಿಸ್ತೇವೆ ನಿಮ್ ಗ್ಯಾರಂಟಿ ಅವಶ್ಯಕತೆ ಇಲ್ಲ ಜನಕ್ಕೆ ಅಂತ ಅರ್ಥ ಆಯ್ತದೆ. ನಿಮ್ ಗ್ಯಾರಂಟಿ ಬೇಕಾಗಿಲ್ಲ ಜನಕ್ಕೆ, ಗ್ಯಾರಂಟಿ ಅವಶ್ಯಕತೆ ಇಲ್ಲ. ಅವರ ಆತುರವನ್ನು ಅಭಿವೃದ್ಧಿ ಮಾಡ್ತೀವಿ. ಕೆಲಸ ಇದೇ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ನಾವಿನ್ನಷ್ಟು ಮಾಹಿತಿಯನ್ನು ಕಲೆ ಹಾಕಬೇಕಾಗುತ್ತೆ. ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಲೈವ್ ಜಾಯಿನ್ ಆಗ್ತಿದ್ದಾರೆ. ಚಂದ್ರಶೇಖರ್, ಈ ಹಿಂದೆ ಎಲೆಕ್ಷನ್ ಟೈಮ್ನಲ್ಲೂ ಇದನ್ನ ಗಿಮಿಕ್ ಅಂತ ಮಾತನಾಡಲಾಗ್ತಿತ್ತು. ರಾಜ್ಯದ ಆರ್ಥಿಕತೆಯನ್ನ ಬಲಿ ಕೊಟ್ಟು ಯಾರು ಗ್ಯಾರಂಟಿ ಕೊಡಲ್ರಿ ಅಂತ ರಾಜಕೀಯ ಪಕ್ಷಗಳು ಮಾತಾಡ್ತಿದ್ವು. ಆದ್ರೆ ಓರ್ವ ಆ ಪಕ್ಷದ ಶಾಸಕರೇ ಮಾತಾಡಬೇಕಾದ್ರೆ ಇವರಿಗೆ ಇನ್ನರ್ ಡೀಟೇಲ್ಸ್ ಇರುತ್ತೆ. ಪಾರ್ಟಿಯ ಯೋಚನೆ ಯಾವ ಕಡೆ ಹೋಗ್ತಿದೆ ಅನ್ನೋದಕ್ಕೊಂದು ಪ್ರೂಫ್ ಸಿಕ್ಕಂಗಾಗಿದೆ. ಸಿಕ್ಕಿ ಬಿದ್ದುಬಿಟ್ರ ಇದೊಂದು ಗಿಮಿಕ್ ಅಂತ ಕಾಂಗ್ರೆಸ್ ನಾಯಕರು? ಚಂದ್ರು,
ಅಭಿಷೇಕ್, ಖಂಡಿತವಾಗ್ಲು ಮಾಗಡಿ ಶಾಸಕ ಬಾಲಕೃಷ್ಣ ಅವರ ಮಾತು ಎಲ್ಲೋ ಒಂದು ಕಡೆ ಹಲವು ವಿಚಾರಗಳ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಸೊ ಗ್ಯಾರಂಟಿಗಳ ಹೆಸರಲ್ಲಿ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಈಗ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅದೇ ಗ್ಯಾರಂಟಿ ಹೆಸರಲ್ಲೇ ಮತವನ್ನು ಪಡಿಬೇಕು ಅನ್ನುವಂಥ ಒಂದಷ್ಟು ಕ್ಯಾಲ್ಕುಲೇಷನನ್ನು ಮಾಡಿದೆ. ನೀವು ನಮಗೆ ಕಾಂಗ್ರೆಸ್ಗೆ ಮತವನ್ನು ಕೊಡದೆ ಹೋದರೆ ಗ್ಯಾರಂಟಿಯನ್ನು ಕ್ಯಾನ್ಸಲ್ ಮಾಡ್ತೀವಿ ಅನ್ನುವಂಥ ಒಂದು ಎದುರಿಸುವ ಅಥವಾ ಬೆದರಿಸುವ ತಂತ್ರಕ್ಕೆ ಮುಂದಾಗಿದೆಯಾ ಅನ್ನುವಂಥ ಪ್ರಶ್ನೆಗಳು ಅಥವಾ ಆರೋಪಗಳು ಈಗ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಯಾಕೆಂತಂದರೆ ಈಗಾಗಲೇ ಗ್ಯಾರಂಟಿ ಎಷ್ಟರ ಮಟ್ಟಿಗೆ ತಲುಪ್ತಾ ಇದೆ ಅನ್ನುವಂಥದ್ದು ಇಡೀ ರಾಜ್ಯದ ಜನತೆಗೆ ಗೊತ್ತಾಗಿದೆ. ಸೊ ಒಂದು ಕಡೆ ಅವರೇ ಹೇಳ್ತಾ ಇದ್ದಾರೆ, ನಾವು ಅಭಿವೃದ್ಧಿಗೆ ಖರ್ಚು ಮಾಡುವಂಥ ಹಣವನ್ನು ನಿಮಗೆ ಗ್ಯಾರಂಟಿ ಮೂಲಕ ಕೊಡ್ತಾ ಇದ್ದೀವಿ ಅನ್ನುವಂಥದ್ದು. ಅಂದರೆ ಅಭಿವೃದ್ಧಿ ಶೂನ್ಯ ಅನ್ನುವಂಥದ್ದು ಅವರೇ ಈ ಮೂಲಕ ಸ್ಪಷ್ಟಪಡಿಸ್ತಾ ಇದ್ದಾರೆ. ಸೊ ಮತ್ತೊಂದು ಕಡೆ ಈಗ ಲೋಕಸಭಾ ಚುನಾವಣೆ ಗೆಲ್ಲಲೇಬೇಕಾದಂಥ ಅನಿವಾರ್ಯತೆ ಇದೆ. ಆದರೆ ಈಗಾಗಲೇ BJP ಈ ರಾಜ್ಯದಲ್ಲಿ 25 ಪ್ಲಸ್ ಸುಮಲತಾ ಅವರನ್ನು ಸೇರಿಸಿದ್ರೆ 26 ಕ್ಷೇತ್ರಗಳನ್ನು ಗೆದ್ದಿರ್ತಕ್ಕಂಥದ್ದು, ಒಂದು ಮಾತ್ರ ಕಾಂಗ್ರೆಸ್ಸನ್ನು ಗೆದ್ದಿರ್ತಕ್ಕಂಥದ್ದು. ಸೊ ಹೀಗಾಗಿ ಇದೆಲ್ಲೋ ಒಂದು ಕಡೆ ಕ್ಯಾಲ್ಕುಲೇಷನ್ ತಪ್ಪಾಗ್ತಾ ಇದೆಯಾ ಅನ್ನುವಂಥದ್ದು ಕೂಡ ಅವರ ತಲೆಯಲ್ಲಿ ಹೋಗ್ತಾ ಇದೆ. ಸೊ ಹೀಗಾಗಿ ಗ್ಯಾರಂಟಿ ಬೇಕು ಅಂತಂದರೆ ನಮಗೆ ಲೋಕಸಭಾ ಚುನಾವಣೆಯಲ್ಲಿ ಮತವನ್ನು ಕೊಡಿ, ಇಲ್ಲದೆ ಹೋದರೆ ನಿಮ್ಮ ಒಂದು ಗ್ಯಾರಂಟಿಗಳೆಲ್ಲವೂ ಕ್ಯಾನ್ಸಲ್ ಮಾಡಿ ನಮ್ಮ ಅಭಿವೃದ್ಧಿ ಕಾರ್ಯವನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ BJP ಸ್ಪಷ್ಟಪಡಿಸಿತ್ತು, ಇದು ಲೋಕಸಭಾ ಚುನಾವಣೆವರೆಗೂ ಮಾತ್ರ, ಲೋಕಸಭಾ ಚುನಾವಣೆ ನಂತರ ಯಾವುದೇ ಗ್ಯಾರಂಟಿಗಳು ಇರೋದಿಲ್ಲ ಅನ್ನುವಂಥದ್ದು. ಸೊ ಅದಕ್ಕೆ ಪುಷ್ಟಿ ನೀಡುವಂತೆ ಈಗ ಕಾಂಗ್ರೆಸ್ನ ಮಾಗಡಿ ಶಾಸಕ ಬಾಲಕೃಷ್ಣ ಅವರ ಹೇಳಿಕೆ ಕೂಡ ಅದಕ್ಕೆ ಕ್ಯಾಲ್ಕುಲೇಟ್ ಆಗುವಂತೆ ಅಥವಾ ಅದಕ್ಕೆ ಹೋಲಿಕೆ ಕೊಡುವಂಥ ರೀತಿಯಲ್ಲೇ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇದು ಹಲವು ಚರ್ಚೆಗಳಿಗೆ ಗ್ರಾಸವಾಗುತ್ತೆ. ಒಂದಂತೂ ಸ್ಪಷ್ಟ, ನೀವು ನಮ್ಮನ್ನು ಕಾಂಗ್ರೆಸ್ನ ಅಥವಾ ಕಾಂಗ್ರೆಸ್ನ ಅಭ್ಯರ್ಥಿಯನ್ನು ಗೆಲ್ಲಿಸಿ ಲೋಕಸಭಾ ಅಥವಾ ಸಂಸದನನ್ನು ಮಾಡೋರು ಮಾತ್ರ ಗ್ಯಾರಂಟಿ ಸಿಗುತ್ತೆ, ಇಲ್ಲದೆ ಹೋದರೆ ಸಿಗೋದಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಹೇಳದಂತಿದೆ. ಸೊ ಇದು ಕೇವಲ ಮಾಗಡಿ ಶಾಸಕರದ್ದು ಮಾತ್ರನಾ ಅಥವಾ ಈ ಎಲ್ಲ ಉಳಿದಂತೆ ಎಲ್ಲ ಕಾಂಗ್ರೆಸ್ನ ಶಾಸಕರದ್ದು ಇದೇ ಮಾತ್ರ ಅನ್ನುವಂಥದ್ದು ಸ್ಪಷ್ಟವಾಗಬೇಕು. ಸೊ ಇದಕ್ಕೆ BJPಯ ನಾಯಕರು ಅಥವಾ JDSನ ನಾಯಕರು ಯಾವ ರೀತಿ ಒಂದು ಪ್ರಶ್ನೆಯನ್ನ ಮಾಡ್ತಾರೆ ಅನ್ನೋಂಥದ್ದು ಕೂಡ ಬಹಳ ಕುತೂಹಲಕಾರಿ ವಿಚಾರ. ಅಭಿಷೇಕ್, ಥ್ಯಾಂಕ್ ಯು ಚಂದ್ರಶೇಖರ್. ಕಾದು ನೋಡೋಣ ಸರ್ಕಾರ ಯಾವ ಥರದ ನಿಲುವನ್ನ ತೆಗೆದುಕೊಳ್ಳುತ್ತೆ ಅಂತ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.